ಹೊರಗಡೆ ಕಾರ್ ಡ್ರೈವಿಂಗ್ ಮಾಡ್ತಿದ್ದೆ. ಡಾಕ್ಟ್ರ್ ಏನು ಇದು ಟ್ಯಾಬ್ಲೆಟ್ಸ್ ಚೇಂಜ್ ಮಾಡಬೇಕು. ಏನಾಯ್ತು ಡಾಕ್ಟ್ರೇ ಕೇಳಿದೆ. ಏನಾದರೂ ಬ್ಯಾಡ್ ನ್ಯೂಸಾ ಕೇಳಿದೆ. ಹೌದು, ಸ್ಪ್ರೆಡ್ ಆಗಿದೆ ನಿಮಗೆ, ಮುಂದೆ ಏನಾದರೂ ತಿರ್ಗಾ ಬೇಕು ಅಂದರೆ ಬೇರೆ ಥರದ ಮೆಡಿಸಿನ್ಸ್ ಕೂಡ ಇದೆ, ಹೆದರ್ಕೋಬೇಡಿ ಅಂತ. ಅದನ್ನು ಯಾಕೆ ಹೇಳಿದ್ರು ಅಂತ ನನಗೆ ಗೊತ್ತಿರಲಿಲ್ಲ. ಸೀದಾ ಹಾಸ್ಪಿಟ್ಲಿಗೆ ಹೋದೆ, ಡಾಕ್ಟ್ರನ್ನ ಮಾತಾಡಿಸಿದೆ. ಹೋಗ್ಬೇಕಾದ್ರೆ ಡಿಸೈಡ್ ಮಾಡಿದ್ದೆ ಏನೇನು ಕೇಳಬೇಕು, ಏನು ಮಾಡಬೇಕು ಮುಂದೆ. ಡಾಕ್ಟ್ರಿಗೆ ಹೋಗಿ ಅಂದರೆ ಅವ್ರದ್ದೊಂದು ಪರ್ಸನಲ್ ಇದಿದೆ, ಅದರಲ್ಲಿ ಹೋಗಿ ಮಾತಾಡಿಕೊಂಡು, ಡಾಕ್ಟ್ರಿಗೆ ಏನು ಇವಾಗ ನನ್ನ ಕಂಡೀಷನ್ ಏನು, ಹೀಗೆ ಸ್ವಲ್ಪ ಅದು ಸ್ಪ್ರೆಡ್ ಆಗಿದೆ, ಒಂದು 2 ಪಾರ್ಟ್ಸಿಗೆ. ಇವಾಗ ನೀವು ಟ್ಯಾಬ್ಲೆಟ್ಸ್ ಚೇಂಜ್ ಮಾಡೋಣ. ನಾನು ಅದು ಕೇಳಿದ್ರೆ ಟ್ಯಾಬ್ಲೆಟ್ಸ್ ಚೇಂಜ್ ಓಕೆ ಡಾಕ್ಟ್ರೆ, ಮುಂದೆ ನನ್ನ ಲೈಫು ಅದು ಹೇಳೋಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಡಿಪೆಂಡ್ ಆಫ್ ನಿಮ್ಮ ಏನು ದೇಹ ಹೇಗಿರ್ತದೆ ಅದು ಹಾಗೆ. ಬಟ್ ಪ್ರಯತ್ನ ಮಾಡು, ಅದರಲ್ಲೇನು ಹೆದರುವಂಥದ್ದೇನಿಲ್ಲ. ಇದರಲ್ಲಿ ಗುಣ ಆದರೂ ಇನ್ನೊಂದು ಟ್ಯಾಬ್ಲೆಟ್ ಗುಣ ಆದರೂ ಆಗ್ಬೋದು, ಅಥವಾ ಕಡಿಮೆ ಆದರೂ ಆಗ್ಬೋದು. ನೆಕ್ಸ್ಟು ಪೆಟ್ ಸ್ಕ್ಯಾನ್ ಮಾಡ್ತೀವಲ್ಲ ಆಗ ಗೊತ್ತಾಗ್ತದೆ, ಅಷ್ಟವರೆಗೆ ಕಾಯಬೇಕಾಗುತ್ತೆ ಅಂದರು. ಅಂದರೆ ಒಂದು ಏನಂದರೆ ಈ ರೋಗಗಳದ್ದು ಒಂದು ಸಿಸ್ಟಮ್ ಇದೆ. ನೆಕ್ಸ್ಟು 6 ತಿಂಗಳಿಗೆ ಪೆಟ್ ಸ್ಕ್ಯಾನ್ ಮಾಡ್ತೀವಲ್ಲ, ಆವಾಗಲೇ ನಾವು ಅಷ್ಟವರೆಗೆ ಕಾಯಲೇಬೇಕು, ಅದು ಏನಾದರೂ ಕಾಯಬೇಕು. ನಾನು ಡಿಸೈಡ್ ಮಾಡಿ ಆಗಿತ್ತು ಏನು ಈಗ ನನಗೆ ಇಷ್ಟೆಲ್ಲ ಜನ ಮಾಡಿದ್ದಾರೆ, ಒಂದು ಜನರ ಋಣ ಇದೆ ನನಗೆ. ಏನು ನಾನು ವಾಪಸ್ ಏನು ಮಾಡ್ಬೋದು, ಈ ಥರ ಆಗ್ಬಿಟ್ರೆ ಏನೇನೋ ಆಸೆ ಪಟ್ಕೊಂಡಿದ್ದಲ್ಲಪ್ಪ, ಜನರ ಮುಂದೆ ನಾನು ಮುಂದೆ ನಿಲ್ತೀನಿ ಅಂತ. ಡಾಕ್ಟ್ರನ್ನ ಕೇಳಿದೆ, ಡಾಕ್ಟ್ರೇ ಇದು ನನ್ನದು ಏನು ಪಾರ್ಟ್ಸ್ ಅಟ್ಲೀಸ್ಟು ಯಾರಿಗಾದ್ರೂ ಹೆಲ್ಪ್ ಮಾಡ್ಬೋದಲ್ಲ, ಏನಾದರೂ ಕಣ್ಣಾಗಲಿ ಇನ್ನೇನಾಗಲಿ ಏನಾದರೂ ಕೊಡುವಂಥದ್ದು, ನಾನು ಅದನ್ನು ಮಾಡಬೇಕಿತ್ತು, ಹೆಂಗೆ ಅಂತ ಕೇಳಿದೆ. ಇಲ್ಲ, ನೀವು ಈ ರೀತಿ ಇರುವವರಿಗೆ ಯಾವ ಪಾರ್ಟ್ಸನ್ನು ಯಾರೂ ತೊಗೊಳ್ಳೋದಿಲ್ಲ, ಅದನ್ನು ಕಣ್ಣು ಡೊನೇಟ್ ಮಾಡೋದಾಗಲಿ ಯಾವುದನ್ನು ಕ್ಯಾನ್ಸರ್ ಇರುವವರಿಗೆ ಅದನ್ನು ದಾನ ಮಾಡಲಿಕ್ಕೆ ಇರೋದಿಲ್ಲ, ಬೇಕಾದರೆ ಕೇಳಿ ನೋಡಿ ಅಂತ ಅಂದರು. ಒಂಥರ ಬೇಜಾರಾಯಿತು. ಅಂದರೆ ವೇಸ್ಟ್ ಆಗ್ತಾ ಹೋಗ್ತೀನಿ ನಾನು, ಹೆಂಗೆ ಅದು ನಾನು ನಿಮಗೆ ಯಾವ ರೀತಿ ಹೇಳಬೇಕು ಗೊತ್ತಾಗ್ತಾಯಿಲ್ಲ. ಅಂದರೆ ಅಷ್ಟು ಡಿಪ್ರೆಷನಲ್ಲಿ ಏನು ಮಾತಾಡ್ತೀನಿ, ಮನೆಯವ್ರಿಗೆ ನಾನು ತಿಳಿಸಿಲ್ಲ ಈ ಮಾತು. ಸರಿ, ಟ್ಯಾಬ್ಲೆಟ್ಸ್ ಕೊಡ್ತೀನಿ, ಸ್ಟಾರ್ಟ್ ಮಾಡೋಣ ಅಂತೇಳಿ ಟ್ಯಾಬ್ಲೆಟ್ಸ್ ಎಲ್ಲ ತರಿಸಿದ್ರು. ಸ್ವಲ್ಪ ಹೈ ಡೋಸೇಜ್ ಇದು. ಸೊ ಹೈ ಡೋಸೇಜ್ ಟ್ಯಾಬ್ಲೆಟು ಫಸ್ಟು 20 mg ಆಮೇಲೆ ಜಂಪ್ ಮಾಡ್ಕೊಂಡು ಹೋಗುವ, ಡಬಲ್ ಅಂತೇಳಿ ಆಯಿತು. ಟ್ಯಾಬ್ಲೆಟ್ಸ್ ತೊಗೊಂಡು ಬಂದವನು ಮನೆಯಲ್ಲಿ ಏನೂ ಹೇಳಿಲ್ಲ, ಟ್ಯಾಬ್ಲೆಟ್ಸನ್ನು ಬೇರೆ ಕಡೆ ಒಂದು ಇಟ್ಕೊಂಡಿದ್ದೆ ನಾನು. ಆವತ್ತು ಅದಾದ ಮರುದಿನ ದೇವ್ರ ಮುಂದೆ ಪೂಜೆ ಕೂತ್ಕೊಂಡಿದ್ದೆ. ದೇವರೇ, ಅಂದರೆ ಈ 2ನೇ ಟ್ಯಾಬ್ಲೆಟ್ಸ್ ಅಲ್ವಾ, ಅದು ತೊಗೊಳ್ಳೋ ಮೊದಲು ಪ್ರಾರ್ಥನೆ ಮಾಡ್ತಿದ್ದೆ. ಅಂತ ಹೆಂಗೆ ನಾನು, ಯಾಕಂದರೆ ಇನ್ನೋಸೆಂಟು ನನ್ನ ಮಕ್ಕಳು ಮತ್ತು ಹೆಂಡತಿ, ನನಗೆ ಗೊತ್ತು ಅವರಿಗೆಲ್ಲ ಏನೇನು ಅನ್ಯಾಯ ಆಗಿದೆ, ಅದು ನನ್ನೊಬ್ಬನಿಗೆ ಗೊತ್ತು. ಮುಂದೆ ಈ ಪ್ರಪಂಚ ಗೊತ್ತಾಗುತ್ತೆ. ನಾನು ಹೇಳಿದಲ್ಲ, ಆ ಕಾರಣಕ್ಕೆ ನನಗೆ ಗೊತ್ತು ಈ ಯೂಟ್ಯೂಬಲ್ಲಿ ಬರ್ತಾ ಇರೋದು ಎಲ್ಲವನ್ನೂ ನಾನು ಓಪನಾಗಿ ಇಡ್ತಾ ಹೋಗ್ತೀನಿ. ಅಲ್ಲಿ ಎಷ್ಟು ಸರಿ ಇದೆ, ಎಷ್ಟು ಸರಿ ಇಲ್ಲ ಎಂಬುದು ನೀವೇ ನಿರ್ಧಾರ ಮಾಡ್ಬೋದು ಮುಂದೆ. ಯಾಕಂದರೆ ಎಲ್ಲವನ್ನೂ ಇಷ್ಟು ಸಮಯ ಮುಚ್ಚಿಟ್ಟು ಈ ಕೆಲವು ಒಳ್ಳೆತನವೆಲ್ಲ ಹಾಳಾಗೋಗ್ತುಂಟು, ಅದನ್ನು ಹೊರಗೆ ಬರಲಿ ಅಂತೇಳಿ ನನ್ನ ಒಂದು ಯೋಚನೆಗಳು ಸ್ಟಾರ್ಟ್ ಆಗಿತ್ತು. ಸೊ ನಾನು ಈ ಮಾತು ತೊಗೊಳ್ಳೋ ಮೊದಲು ಸ್ನಾನ ಮಾಡಿ ಪೂಜೆ ಮಾಡಿ ದೇವರನ್ನು ಬೇಡ್ಕೊಂಡೆ, ಹೆಂಗೆ ಭಗವಂತ ಸ್ವಲ್ಪ ಮಕ್ಕಳೆಲ್ಲ ದೊಡ್ಡಬೇಕಲ್ಲ, ನನಗೇನಾದರೂ ಒಂದು ಅವಕಾಶ ಕೊಡು. ಯಾವಾಗಲೂ ಬಂದು ನೀನು ನನ್ನ ಮುಂದೆ ಕೂತ್ಕೋತೀಯ ಅಂದರೆ ನನಗೆ ಪ್ರೇರಣೆ ಆಗೋದು ಮನಸ್ಸಲ್ಲಿ. ದೇವರು ನೀನಾಗಿ ಕೇಳ್ತೀವಿ ಯಾವಾಗಲೂ, ನನಗೆ ಫ್ಯಾಮಿಲಿ ಜೊತೆ ಇರೋಕ್ಕೆ ಅವಕಾಶ ಕೊಡು ಅಂತ. ಒಂದು ಕೆಲಸ ಮಾಡು, ನಿನ್ನ ಮನೆಯವ್ರು ಕೇಳಿ ನಿನ್ನನ್ನು ಬೇಕು ಅಂತ, ಆ ರೀತಿ ಕೇಳೋದು ಬರಲಿ, ಆವಾಗ ನಾನು ಉತ್ತರ ಕೊಡ್ತೀನಿ. ನನಗೇನೋ ಆ ಥರ ಭಾವನೆ ಬಂತು. ಸರಿ,
ಮಧ್ಯಾಹ್ನ ಟ್ಯಾಬ್ಲೆಟ್ ಎಲ್ಲ ತೊಗೊಂಡೆ. ಸಾಯಂಕಾಲ ಮನೆಯವ್ರಿಗೆ ಕರೆದೆ, ನೋಡಮ್ಮ, ನಾನು ಯಾವಾಗಲೂ ದೇವ್ರನ್ನ ಕೇಳೋದು, ಇಷ್ಟು ದಿವಸ ನಾನು ಕೇಳ್ತಾ ಇದ್ದೆ, ನನಗೇನೋ ಮನಸ್ಸಲ್ಲಿ ಬರ್ತಾಯಿದೆ, ನೀನಲ್ಲ ಅವ್ರು ನೀನನ್ನು ಕೇಳಲಿ ಅಂತ. ಒಂದು ಕೆಲಸ ಮಾಡು, ನೀನು ನಾಳೆ ಅಥವಾ ನಾಡ್ದು 2 ಡೇಸಲ್ಲಿ ಟೈಮಲ್ಲಿ ಮಂತ್ರಾಲಯಕ್ಕೆ ಹೊರಡಬೇಕು ಅಂತ ಅಂದೆ. ಏನೋ ನೀನು ಹೋಗ್ಬಾ ಅಮ್ಮ, ಮಂತ್ರಾಲಯಕ್ಕೆ ಹೋಗ್ಬಾ, ನಾನು ನಿನಗೆ ಒಂದು ವಿಷಯ ಹೇಳ್ತೀನಿ, ಹೋಗ್ಬಾ ನೀನು. ಸೊ ಅವಳಿಗೆ ತುಂಬ ಇಷ್ಟ ಮಂತ್ರಾಲಯ ಹೋಗಬೇಕು, ತುಂಬ ವರ್ಷದಿಂದ. ದೊಡ್ಡ ಮಗಂದು ಹರಕೆ ಒಂದಿದೆ, ಅದು ಇನ್ನೂ ಆಗಲಿಲ್ಲ ಅಂಥೇಳಿ. ಪರವಾಗಿಲ್ಲ, ಹರಕೆ ಬಿಟ್ಬಿಡು ವಿಷಯ. ಈಗ ನೋಡ್ರಿ ಮುಂದೆ ನೀನು ಈಗ ಚಿಕ್ಕ ಮಗನ ಕರ್ಕೊಂಡು ಮಂತ್ರಾಲಯಕ್ಕೆ ಹೋಗ್ಬಾ. ಸರಿ, ಅವಳು ಇದಕ್ಕೆಲ್ಲ ರಜೆ ಎಲ್ಲ ಪ್ಲ್ಯಾನ್ ಮಾಡಿ, ರಜೆ ಇತ್ತು ಆ ಡೇಟಲ್ಲಿ ಅವಳ ಫ್ರೆಂಡ್ನ ಕರ್ಕೊಂಡು ಮಂತ್ರಾಲಯಕ್ಕೆ ಹೊರಟಳು. ಹೋಗಮ್ಮ, ತುಂಬ ಖುಷಿ ಹೋದ್ಲು. ನಾನು ಇಲ್ಲಿ ಸ್ವಲ್ಪ ಯೋಚನೆ ಮಾಡ್ತಾಯಿದ್ದೆ, ಹಿಂಗೆ ಹೇಳೋದು. ಸೊ ಮಂತ್ರಾಲಯಕ್ಕೆ ಅವರು ಫ್ರೆಂಡ್ಸ್ ಜೊತೆ ಕಾರಲ್ಲಿ ಹೋದರು. ಹೇಳಿದ್ದೀನಿ, ಟೆಂಪಲ್ ಒಳಗೆ ಕಾಲಿಡೋ ಮೊದಲು ನನಗೆ ಫೋನ್ ಮಾಡಬೇಕು, ಏನೋ ಮಾತಾಡಬೇಕು ಅಂತ. ಸರಿ, ಇವರೆಲ್ಲ ಹೋದರು. ಅಲ್ಲಿ ಹೋಗಿ ರೂಮ್ ವ್ಯವಸ್ಥೆ ಮಾಡಿಕೊಂಡ್ರು. ನಾನು ಇಲ್ಲಿಂದ ಹೋಗ್ಬೇಕಾದ್ರೆ ಹೇಳಿದ್ದೆ, ಈ ಥರ ಗುರುಗಳನ್ನ ಮೀಟ್ ಆಗಬೇಕು. ಅದಕ್ಕೆ ಬೆಂಗಳೂರಿನಲ್ಲಿರೋದು JP ನಗರದಲ್ಲಿ ರಾಘವೇಂದ್ರ ಮಠ ಇದೆ, ಅವರು ನಮಗೆ ಭಾಳ ಒಂದು ಪ್ರೀತಿ ತೋರಿಸ್ತಾರೆ ಅವರು. ಸೊ ಅಲ್ಲಿ ಹೇಳಿದ್ದಕ್ಕೆ ಅವ್ರು ವ್ಯವಸ್ಥೆ ಮಾಡಿದರು. ಸೊ ಇವರು ಅಲ್ಲಿ ಹೋದ ಮೇಲೆ ದೇವಸ್ಥಾನ ಸ್ನಾನ ಎಲ್ಲ ಮಾಡಿ ಟೆಂಪಲ್ ಒಳಗೆ ಹೋಗ್ಬೇಕಾದ್ರೆ ಫೋನ್ ಮಾಡಿದ್ದು. ಏನ್ರಿ ಫೋನು ಅಂದರೆ ಅವಳು ದೇವರ ಮುಂದೆ ಇದ್ದಾಳೆ, ಸ್ವಲ್ಪ ದೂರದಲ್ಲಿದ್ಲು. ನೋಡಮ್ಮ, ನನಗೆ ಈ ಥರ ಇರೋ ಕ್ಯಾನ್ಸರು ಸ್ವಲ್ಪ ಸ್ಪ್ರೆಡ್ ಆಗಿದೆ, ಅದರಿಂದಾಗಿ ನೀನು ದೇವರನ್ನು ಬೇಡ್ಕೊ, ರಾಘವೇಂದ್ರ ಸ್ವಾಮಿಗಳನ್ನು ಗುರುಗಳನ್ನು ಬೇಡ್ಕೊ. ಏನು ಕೊಡಬೇಕಾಗಿದ್ದು ಅವ್ರದ್ದೇ ಇದು. ದಯವಿಟ್ಟು ನೀನು ಟೆನ್ಷನ್ ಮಾಡ್ಕೊಳ್ಳೋದು, ಕ್ಲೀನಾಗಿ ಅಲ್ಲಿ ಕೂತ್ಕೊಂಡು ನಮ್ಮ ಬಗ್ಗೆ, ನಮ್ಮ ಫ್ಯಾಮಿಲಿ ಬಗ್ಗೆ ಕೇಳ್ಕೊ. ಹೌದಾ ರೀ, ಆಯಿತು. ಆದರೆ ಬಟ್ ದೇಹದಲ್ಲಿದ್ಲು, ಯಾಕಂದರೆ ಅವಳು ಇದ್ದಿದ್ದು ತುಂಬ ಇಷ್ಟಪಡುವಂಥ ದೇವರಲ್ವ ಮಂತ್ರಾಲಯ ಅಂಥೇಳಿ ಅಷ್ಟೇನು ಟೆನ್ಷನ್ ಮಾಡ್ಕೊಂಡಿಲ್ಲ. ಸರಿ, ನಾನು ಅದನ್ನು ಹೇಳಬೇಕು. ಯಾಕಂದರೆ ನಾನು ಡಾಕ್ಟ್ರು ಹೇಳಿದ ಮೇಲೆ ತುಂಬ ದಿನ ಏನಿಲ್ಲ, 1 ವಾರ ಇವಳಿಗೆ ಈ ವಿಷಯ ಮುಟ್ಟಿಸಿಲ್ಲ. ಯಾವ ರೀತಿ ನಾನು ಹೇಳೋದು ಒಂದು ಗೊತ್ತಿರಲಿಲ್ಲ. ಕೊನೆಗೆ ಅದೇ ನಾನು ಹೇಳಿದಾಗೆ ಮಂತ್ರಾಲಯದಲ್ಲಿ ಇರುವಾಗ ಹೇಳುವಂತೆ ಹೇಳಿಬಿಟ್ಟೆ. ಸೊ ಅವಳು ಧೈರ್ಯದಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ಳು. ಮಂತ್ರಾಲಯದಲ್ಲಿ ಏನಾಯಿತು, ಇವಳು ಗುರುಗಳನ್ನ ಮೀಟ್ ಆದಮೇಲೆ ನನ್ನ ವಿಷಯನೆಲ್ಲ ಹೇಳಿದಾಳೆ. ಓಕೆ, ಅಲ್ಲಿ ಇವಳಿಗೆ ಧೈರ್ಯ ಬರುವಂಥ ಮಾತುಗಳೆಲ್ಲ ಏನೇನು ಆಗಿದೆ ಎಂಬುದನ್ನು ನಾನು ಒಂದು ಸಪ್ರೇಟ್ ಎಪಿಸೋಡ್ ಮಾಡಿ ನಾನು ಹೇಳ್ತೀನಿ. ಯಾಕಂದರೆ ಅದು ನಾನು ಹೇಳಿದಲ್ಲ, ಎಲ್ಲವನ್ನೂ ನಾನು ಸುಮ್ಮನೆ ಹಿಂಗೆ ಹೇಳೋಕ್ಕಾಗಲ್ಲ. ನನ್ನ ಮತ್ತು ಒಂದು ಗುರುಗಳ ಮಧ್ಯದಲ್ಲಿ ಏನೇನು ಸಂಬಂಧಗಳು ಆಗಿದೆ ಹಿಂದೆ, ಅಂದರೆ ನಾನು ಚಿಕ್ಕ ಹುಡುಗ ಇರಬೇಕಾಗಿದೆ. ಇವಾಗ ನಾನು ಹೇಳಿದಲ್ಲ, ಇಷ್ಟೆಲ್ಲ ಆದರೂ ನಾನು ನೋಡಿ ಈಗ ಹಿಂಗಿದ್ದೀನಿ ನಿಮ್ಮ ಮುಂದೆ. ನೋಡುವಾಗ ಮುಖದಲ್ಲಿ ನೋಡ್ಬೇಕಾದ್ರೆ ಗೊತ್ತಾಗೋದಿಲ್ಲ ಅಲ್ವಾ, ಕ್ಯಾನ್ಸರ್ ಇದೆ ಅಂತ ಅನಿಸುತ್ತಾ? ಏನಕ್ಕೆ ಈ ಥರ ನಾನು ಅಂದರೆ ಹೆಲ್ದಿಯಾಗಿ ಕಾಣ್ತೀನಿ. ಒಳಗೆ ಲಂಗ್ಸ್ ಮಾತ್ರ ರೀ ನನಗೆ ಎಫೆಕ್ಟ್ ಇರೋದು. ಈಗ ಬಾಡಿಯಲ್ಲಿ ಏನಿಲ್ಲ, ಬಾಡಿಯಲ್ಲಿ ಬಟ್ ಆಗ್ತಾಯಿದೆ, ಬಾಡಿದು ಸ್ವಲ್ಪ ಚೇಂಜಸ್ ಆಗ್ತಾಯಿದೆ. ಬಟ್ ಇಷ್ಟು ಸಮಯ ಆದರೂ ನನಗೆ ಅದೊಂದು ಧೈರ್ಯ. ಏನಕ್ಕೆ ಅಂದರೆ ನಾನು ನಂಬುವಂಥ ನನ್ನ ದೇವರು ಯಾವತ್ತೂ ಕೈ ಬಿಡಲಿಲ್ಲ. ಆಮೇಲೆ ನಾನು ಇಷ್ಟು ವರ್ಷವೂ ಇದ್ದಿದ್ದು ಧರ್ಮ ರಕ್ಷಣೆ, ಧರ್ಮವನ್ನು ಪಾಲಿಸುವುದು. ಅಂದರೆ ಧರ್ಮ ಅಂದರೆ ಏನು? ನ್ಯಾಯ ನೀತಿಯಲ್ಲಿರೋದು, ಯಾರಿಗೂ ಕೆಟ್ಟದ್ದು ಬಯಸೋದು, ಈ ಥರ ನಾನು ಬದುಕೊಂಡ್ಬಂದವನು. ಹೇಳಿದ್ರು ಇದೆಲ್ಲ ನನ್ನ ಒಂದು ಲೈಫ್ ಜರ್ನಿ, ಇದರಲ್ಲಿ ಓಪನ್ ಆಗಿ ಹೇಳ್ಕೊಂಬರ್ತೀನಿ. ಓಕೆ, ಸೊ ಅಲ್ಲಿ ಅವಳಿಗೆ ಹೋಗಿ ಬಂದಮೇಲೆ ಸ್ವಲ್ಪ ಸಮಾಧಾನ ಆಗಿದೆ. ಆ್ಯಂಡ್ ನನಗೂ ಕೂಡ ಅಲ್ಲಿದು ಪ್ರಸಾದ ಬೇಕಿತ್ತು, ಮಂತ್ರಾಲಯದ ಮಂತ್ರಾಕ್ಷತೆ ಸಿಕ್ತು, ಅದು ಈಗಲೂ ಇಟ್ಕೊಂಡಿರ್ತೀನಿ. ಅಲ್ಲಿ ಹೋಗಿ ಬಂದಮೇಲೆ ನನಗೆ ಅದೊಂದು ಮಾನಸಿಕವಾಗಿ ಧೈರ್ಯ ಇದೆ. ಆಮೇಲೆ ಹೆದರುವಂಥದ್ದು ಏನಿಲ್ಲ. ಆದರೆ ಏನು ನಿಮಗೆ ಮುಂದೆ ಗೊತ್ತಾಗುತ್ತೆ, ಇನ್ನೋಸೆನ್ಸು ಫ್ಯಾಮ್ಲಿಗೆ ಯಾವತ್ತೂ ಅನ್ಯಾಯ ಆಗಬಾರ್ದು ಅಂತ, ನನ್ನಿಂದ ಆಗಬಾರ್ದು
ಅದನ್ನು ನಾನು ದೇವ್ರನ್ನ ಕೇಳ್ಕೊಂಡಿದ್ದೀನಿ, ನೋಡೋಣ. ಹಾಗೆ ಈಗ ಮೆಡಿಸಿನ್ಸ್ ನಡೀತಾ ಇದೆ, ಬೇರೆ ಮೆಡಿಸಿನ್. ಸೊ ಆ ಬೇರೆ ಮೆಡಿಸಿನ್ ಸೈಡ್ ಎಫೆಕ್ಟ್ಸ್ ಎಷ್ಟು ಸ್ಟ್ರಾಂಗ್ ಆಗಿದೆ ಎಂಬುದು ನಾನು ನಿಮಗೆ ಹೇಳ್ತೀನಿ. ಯಾಕಂದರೆ ನಾನು ಈ ವಿಡಿಯೋ ಮಾಡಬೇಕಾದ್ರೆ ಒಂದು ಸ್ವಲ್ಪ ಮಾಡ್ತೀನಿ, ಆಮೇಲೆ ನಿಲ್ಲಿಸ್ಬಿಡ್ತೀನಿ. ಇವತ್ತಿದ್ದಾಗೆ ನಾನು ನಾಳೆ ಇರೋದಿಲ್ಲ. ನನ್ನ ಯಾವ್ಯಾವ ಪಾರ್ಟ್ಸ್ಗಳು ಎಲ್ಲಿ ಪೇನ್ ಸ್ಟಾರ್ಟ್ ಆಗುತ್ತೆ ನನಗೆ ಗೊತ್ತಿರೋದಿಲ್ಲ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ 1 by 1 ಹೇಳ್ಕೊಂಬರ್ತೀನಿ. ಓಕೆನಾ? ಸೊ ನಾನು ಹೇಳಿದಲ್ಲ, ನಾನು ಇವತ್ತು ಯೂಟ್ಯೂಬಿಗೆ ಬರೋಕ್ಕೆ ಕೆಲವೊಂದು ಕಾರಣಗಳಿದೆ. ಒಂದೊಂದು ಹೇಳ್ತಾ ಬರ್ತೀನಿ. ಇದು ಯಾವುದ್ರ ರೀತಿಯೇ ಆಗಿರಲಿ, ಒಂದು ಅಂತ ನಾನು ಹೇಳ್ತೀನಿ, ನನಗೊಂದು ಧೈರ್ಯ ಬರ್ತದೆ. ಮಾನಸಿಕವಾಗಿ ನಾನು ಒಬ್ಬನೇ ಇದ್ದಾಗ ನನಗೊಂದು ಏನಂದ್ರೆ ನನ್ನ ಜೊತೆ ನೀವಿದ್ದೀರಿ ಎಂಬ ಒಂದು ಧೈರ್ಯ. ಸೊ ನೋವುಗಳನ್ನ ಹಂಚ್ಕೊಂಡು ಮಾತಾಡ್ತಿದ್ರೆ ಒಂದು ಏನು ಈ ಡಿಪ್ರೆಷನ್ದು ನಾನು ಹೊರಗೆ ಬರ್ತೀನಿ. ಖಂಡಿತ ನನಗೆ ಅದು ಗೊತ್ತು. ಅದಕ್ಕಾಗಿ ನಾನು ನಿಮ್ಮನ್ನು ಕೇಳ್ಕೊಳ್ಳೋದಿಷ್ಟೇ, ನನಗೆ ಸಪೋರ್ಟ್ ಮಾಡಿ. ಇಷ್ಟು ವರ್ಷ ಸಪೋರ್ಟ್ ಮಾಡಿದ್ದೀರಿ. ನಿಮ್ಮ ಒಂದು ಹೇಳಿದಲ್ಲ, ನನ್ನನ್ನು ಎಂಥ ಕಷ್ಟದಲ್ಲಿ ನೀವು ಪಾರು ಮಾಡಿದಿರೆಂಬುದು ನನಗೆ, ನನ್ನ ಫ್ಯಾಮ್ಲಿಗೆಲ್ಲ ಗೊತ್ತಿರೋದು. ನನ್ನನ್ನು ಹೆಂಡತಿ ಮಕ್ಕಳಿಗೆ ಬಿಟ್ಟರೆ ಕೆಲವರಿಗೆ ಅದೆಲ್ಲ ಅರ್ಥ ಆಗಿಲ್ಲ. ಸೊ ನಾನು ಮೊದಲೇ ಹೇಳಿದಾಗೆ ನಾನು ಇರುವಷ್ಟು ದಿನ ಕೂಡ ದೇವ್ರನ್ನೆಲ್ಲರೂ ಬೇಡ್ಕೊಂಡೆ. ಆದರೆ ಖಂಡಿತ ಈ ಜನರ ಬಗ್ಗೆ ನನಗೆ ಯಾರ್ಯಾರು ನಾನಿರೋ ತೊಂದರೆಯಲ್ಲಿ ಸಹಾಯ ಮಾಡಿದ್ರಲ್ಲ, ಖಂಡಿತ ಅವರಿಗೆ ಒಳ್ಳೆಯದಾಗಲಿ ಅಂತಲೇ ಯಾವಾಗಲೂ ಕೇಳ್ತಾ ಇರ್ತೀನಿ. ಯಾಕಂದರೆ ಸಡನ್ನಾಗಿ ಈ ಥರ ಸ್ಥಿತಿಯಲ್ಲಿ ಸಿಕ್ಕಾಕೊಂಡಾಗ ಯಾವ ರೀತಿಯಲ್ಲಿ ಪಾರಾಗೋದೆಂಬುದು ಮೆಡಿಸಿನಲ್ಲಿ ಗುಣ ಆಗಬೇಕಾ ಅಥವಾ ನಾನು ನನ್ನ ಪ್ರಾಬ್ಲಮಲ್ಲಿ ಗುಣಪಡಿಸ್ಕೊಳ್ಳೋದು. ಮಾನಸಿಕವಾಗಿ ಸ್ಟ್ರಾಂಗ್ ಆಗಿರಬೇಕು ಅಂದರೆ ಯಾವ ರೀತಿಯ ತೊಂದರೆಗಳಿರಬಾರ್ದು. ಹಣಕಾಸಿದಾಗಲಿ, ಮನೆಯಲ್ಲಾಗಲಿ, ಫ್ಯಾಮಿಲಿಯಿಂದಾಗಲಿ ಸ್ವಲ್ಪನೂ ಮನಸ್ಸಿಗೆ ತೊಂದರೆ ಆಗಬಾರ್ದು, ಮೈಂಡು ಡೈವರ್ಟ್ ಆಗಬಾರ್ದು. ಸೊ ನನ್ನ ಮೊದಲ ಒಂದು ದೊಡ್ಡ ಪ್ರಾಬ್ಲಮ್ನ ನನ್ನ ಜನ, ನನ್ನ ದೇವರು ನೀವು ನನ್ನನ್ನು ಕೈ ಹಿಡ್ತೀರಿ. ಹಾಗೆ ನನ್ನ ಜೋಡೆತ್ತು, ನಮ್ಮ ಜೋಡೆತ್ತು ನಮ್ಮನ್ನು ನಮ್ಮ ಫ್ಯಾಮಿಲಿನ ಯಾವ ರೀತಿ ಕಾಪಾಡಿದ್ದಾರೆ ಸಪ್ರೇಟಾಗಿ ಹೇಳ್ತೀನಿ ಅದನ್ನೆಲ್ಲ. ಸೊ ನಾನು ವಿಡಿಯೋ ಮಾಡಿದಷ್ಟು ದಿನ ಕೂಡ ನಾನು ಇದನ್ನು ಹೇಳ್ತಾನೆ ಇರ್ತೀನಿ. ಯಾಕಂದರೆ ನಾವು ಮಾಡಿದ ಉಪಕಾರ ಯಾವತ್ತೂ ಮರಿಬಾರ್ದು ರೀ. ನನ್ನನ್ನು ಯಾವ ರೀತಿ ನೀವೆಲ್ಲ ಕಾಪಾಡಿದೆ ಎಂಬುದು ನಾನು ಒಬ್ಬನಿಗೆ ಗೊತ್ತಿರೋದು. ಓಕೆ, ಖಂಡಿತ ಅದನ್ನು ಕೂಡ ಹೊರಗೆ ಬರುತ್ತೆ, ಅದು ವಿಷಯ ಅಲ್ಲ. ಸೊ ನಾನು ನಿಮ್ಮನ್ನು ಕೇಳ್ಕೊಳ್ಳೋದಿಷ್ಟೇ, ಸಪೋರ್ಟ್ ಮಾಡಿ ನನಗೆ. ಯೂಟ್ಯೂಬಲ್ಲಿ ಬಂದು ಸುಮ್ಮನೆ ಅರ್ಧದಲ್ಲಿ ಹೋಗೋ ಥರ ಇರಬಾರ್ದು. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಫ್ರೆಂಡ್ಸಿಗೆ ಶೇರ್ ಮಾಡಿ. ಹಾಗೆ ನನಗೆ ಸಪೋರ್ಟ್ ಮಾಡಲಿಕ್ಕೆ ಹೇಳಿ. ಓಕೆ, ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ತುಂಬ ವಿಡಿಯೋ ಮಾಡಿ ಇಟ್ಟಿದ್ದೀನಿ, ಯಾವ ರೀತಿ ಯಾವ್ದು ಹಾಕಬೇಕು ಗೊತ್ತಿಲ್ಲ. ನಾನು ಆಮೇಲೆ ಎಡಿಟ್ ಮಾಡಬೇಕಾದ್ರೆ ಎಲ್ಲ ಬೇರೆಯವ್ರನ್ನ ನಂಬ್ಕೊಂಡು ಮಾಡ್ತಿರೋದು. ಓಕೆ, 1 by 1 ನಾನು ಕಲಿತೀನಿ. ನಿಮ್ಮ ಸಪೋರ್ಟ್ ಇರಲಿ. ಮುಂದೆ ನಾನು ನನ್ನ ಟ್ರೀಟ್ಮೆಂಟ್ ಯಾವ ರೀತಿ ನಡೀತದೆ ಅದನ್ನು ನಾನು ನಿಮಗೆ ತಿಳಿಸ್ತೀನಿ. ಆ್ಯಂಡ್ ಈಗ ಜೂನ್ ಎಂಡಲ್ಲಿ ಅಥವಾ ಜುಲೈ 1st ಮತ್ತೆ ಪೆಟ್ ಸ್ಕ್ಯಾನ್ ಇದೆ. ಏನಾಗಿದೆ ನನಗೆ ಈಗ ಡಿಸೆಂಬರ್ಲಿ ಆದ ಪೆಟ್ ಸ್ಕ್ಯಾನಲ್ಲಿ ಸ್ಪ್ರೆಡ್ ಆಗಿತ್ತಲ್ಲ, ಅದು ಇವಾಗ ಏನಾಗಿರಬಹುದು ಎಂಬುದನ್ನು ನಾಡ್ದು ಮತ್ತೆ ಪೆಟ್ ಸ್ಕ್ಯಾನಲ್ಲಿ ಗೊತ್ತಾಗುತ್ತೆ. ಈ ಸರಿ ನಾನು ಡಾಕ್ಟ್ರಿಗೆ ಹೇಳಿದ್ದೀನಿ, ನಾನು ಜನರಿಗೆ ನಿಮ್ಮ ಮುಖಾಂತರವೇ ಹೇಳಬೇಕು, ಜನರಿಗೆ ಗೊತ್ತಾಗಬೇಕು ನನ್ನ ಪರಿಸ್ಥಿತಿ ಏನೇನಿದೆ ಎಂಬುದು ನೀವು ಹೇಳಬೇಕು. ನೀವು ಹೇಳಿದ್ರು ನಾನು ರೆಕಾರ್ಡ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ನೋಡೋಣ ಅವರು ಯಾವ ರೀತಿ ನನಗೆ ಅವಕಾಶ ಕೊಡ್ತಾರೆ ಅಂತೇಳಿ. ಓಕೆನಾ? ನಿಮ್ಮ ಆಶೀರ್ವಾದ ಇರಲಿ. ದಯವಿಟ್ಟು ನಾನು ಇನ್ನೊಮ್ಮೆ ಕೇಳ್ಕೊಳ್ತೀನಿ, ನೀವು ಕೂಡ ದೇವ್ರನ್ನ ಬೇಡ್ಕೊಳ್ಳಿ. ದಯವಿಟ್ಟು ನನಗೊಂದು ಸ್ವಲ್ಪ ಕಾಲ ಫ್ಯಾಮಿಲಿ ಜೊತೆ ಇರಬೇಕು ಎಂಬ ಆಸೆ ಇದೆ. ಆ ಅವಕಾಶ ದೇವ್ರು ಕೊಡಲಿ ಅಂತ ನೀವು ಬೇಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಓಕೆ, ಥ್ಯಾಂಕ್ ಯು. ಮತ್ತೆ ಹೊಸ ವೀಡಿಯೋಲಿ ಸಿಗ್ತೀನಿ. ಧನ್ಯವಾದ.